ಹಾಂ, ಎಲ್ಲರಿಗೂ ಹೊಸದಾಗಿ ಈಗ ಓವೆನ್ ತಂದಿದ್ದೀವಿ ನಾವು. ಇದು ಯಾವ ಥರ ಅಡುಗೆ ಆಗುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೋಡೋಣ ಬನ್ನಿ. ತಂದಿರೋ ಓವೆನು ಕ್ರೋಮೋ ಅಂತ. ನಿಜವಾಗ್ಲೂ ತುಂಬ ವೆಯ್ಟ್ ಇತ್ತು. ಮೇಲೆ ಎತ್ತಿ ಕೆಳಗಡೆ ಹೊತ್ತಿಗೆ ನಿಜವಾಗ್ಲೂ ತುಂಬ ವೆಯ್ಟ್ ಇದೆ. ನಾನು ಇಷ್ಟೊಂದು ವೆಯ್ಟ್ ಇದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಓವೆನು. ಮತ್ತು ಇದು ಓವೆನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ನಾವೇನಾದರೂ ಅಡುಗೆನ ಇದ್ರ ಮೇಲೆ ಎಣ್ಣೆ ಹಚ್ಬಿಟ್ಟು ಬೇಕಾದ್ರೆ ಇಟ್ಟು ಮಾಡ್ಬೋದು, ಇಲ್ಲ ಬೇರೆ ಬೌಲ್ಗೆ ಹಾಕಿ ಈ ಥರ ಪ್ಲೇಟ್ ಇದೆ, ಈ ಪ್ಲೇಟ್ ಕೊಟ್ಟಿದ್ದಾರಲ್ಲ ಈ ಪ್ಲೇಟಿನ ಮೇಲೆ ಇಟ್ಬಿಟ್ಟು ಮಾಡೋದು. ಇನ್ನು ನೆಕ್ಸ್ಟ್ ಒಳಗಡೆ ಒಂದು ಇನ್ನೊಂದು ಚಕ್ರ ಕೊಟ್ಟಿದ್ದಾರೆ. ಅದು ಚಕ್ರ ರೋಲಿಂಗ್ ಮಾಡೋಕ್ಕೆ ಅದರ ಮೇಲೆ ಇಕ್ಕೋದು. ಈ ಪ್ಲೇಟನ್ನು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ನಾವು ಮಾಡಿರೋ ಏನೋ ಪದಾರ್ಥನ ಬೌಲ್ಗೆ ಹಾಕಿ ಆ ಪ್ಲೇಟ್ ಮೇಲೆ ಇಟ್ಟಿದ್ರೆ ರೋಲಿಂಗ್ ಬರುತ್ತೆ, ಅಂದರೆ ತಿರುಗ್ತಾ ಇರುತ್ತೆ. ಇನ್ನು ಅಕ್ಕ ತಂಗಿ ಇವರು ಪೂಜೆ ಮಾಡಿದ್ರು. ನಮ್ಮ ಅಕ್ಕ ಪೂಜೆ ಮಾಡ್ದಲೇ ಅಡುಗೆ ಮಾಡ್ತೀಯ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಪೂಜೆನೂ ಮಾಡಿದ್ವು. ಓವೆನಿಗೆ ಪೂಜೆ ಮಾಡಿದ್ರು ನಮ್ಮ ವೈಶು ಮತ್ತು ನನ್ನ ಮಗಳು ಸೇರಿ. ಮತ್ತು ಈಗ ಪನ್ನೀರ್ ಟಿಕ್ಕ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಪನ್ನೀರ್ ಟಿಕ್ಕನ ಇಡೋಣ. ಓವೆನ್ ಆನ್ ಆಗಿದೆ. ಇದನ್ನು ಯಾವ ಥರ ಆಗುತ್ತೆ ಅಂತ ನೋಡೋಣ. ನನಗಿದ್ರೆ ಯಾವ ಥರ ಅಡುಗೆ ಮಾಡಬೇಕು, ಯಾವ ಥರ ಇರಬೇಕು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಲ್ಲ ನಮ್ಮ ವಯಸ್ಸು ಹೇಳ್ಕೊಟ್ಟಿದ್ದು ಆಫ್ ಆ್ಯಂಡ್ ಆನ್ ಎಲ್ಲ ಹೇಳ್ಕೊಟ್ಟಿದ್ದು ಅವಳೆ. ಅದಕ್ಕೆ ಚೆಕ್ ಮಾಡೋಣ ಅಂತೇಳಿ ಯಾವ ಥರ ಆಗುತ್ತೆ ಅಂತ ನೋಡೋಣ. ಹೊಸ್ದಾಗಿ ತಂದಿರೋದ್ರಿಂದ ಚೆಕ್ ಮಾಡೋಣ. ನೋಡ್ರಿ, ಹೇಳಿದ್ನಲ್ಲ ಚಕ್ರ ಅದು ತಿರುಗ್ತಾ ಇದೆ. ಈಗ ಹೇಗಾಗೈತೆ ಅಂತ ತೆಗಿತಾ ಇದ್ದೀವಿ. ಈ ಅಕ್ಕ ತಂಗಿ ಯಾವಾಗಲೂ ಕೋಳಿ ಜಗಳ ಆಡೋದೇ ಆಯಿತು. ನಮ್ಗೆ ಸಮಾಧಾನ ಮಾಡಿ ನಾವು ಅವ್ರಿಗೆ ಸಮಾಧಾನ ಮಾಡೋದೇ ಆಯಿತು. ಸುಡುತ್ತೆ ಅಮ್ಮ. ನನ್ನ ಮಗಳು ನೋಡ್ತೀನಿ ಅಂತ ನೋಡ್ತಾ ಇದ್ದಾಳೆ. ಟೇಸ್ಟ್ ಮಾಡ್ಬೇಕಂತ ಅವಳು. ಟೇಸ್ಟ್ ಮಾಡಿದ್ರೆ ಸೂಪರಾಗಿ ಬಂದೈತೆ. ನನ್ನ ಮಗಳಿಗೂ ಇಷ್ಟ ಆಯಿತು. ಅದು ಸುಡ್ತಾ ಇದೆ, ಅವಳಿಗೆ ಅಗ್ಯಕ್ಕೆ ಆಗ್ತಾ ಇಲ್ಲ. ನಮ್ಮ ಅಕ್ಕ ತಾಂಡ್ಲಲ್ಲ, ನಾನೇ ಕಮ್ಮಿ ಅಂತೇಳಿ ಇವಳು ತಾಂಡು ನಾನು ತಿಂತೀನಿ ಅಂತ ಹೇಳಿ ತೋರಿಸ್ಕೊಂಡು ತಿಂತಾ ಇದ್ದಾಳೆ. ನಮ್ಮ ಅಕ್ಕ ಇವಳು ಆಡೋ ಅವತಾರ ನೋಡಿ ನಗ್ತಾ ಇದ್ದಾರೆ. ತುಂಬ ಬಿಸಿ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ, ಬಿಡ್ತಾ ಇಲ್ಲ ಅವಳು. ಹೆಂಗಾಯ್ತಮ್ಮ? ಅಂತೂ ಇತ್ತು ಕಚ್ಚಿ ತಿಂದು. ಇಲ್ಲಿಗೆ ನಾನು ವಿಡಿಯೋ ಮುಗಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.